ಲಂಕಾದಿ ಪಾಲನ ದೇವಾ ಪಾಕಾರಿ ಸಂತೋಷ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಾಕ್ಷಕ ಪಾಕಾರಿ ಸಂತೋಷ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಾಕ್ಷಕ ರಾವಣ ದೇವಾದಿ ದೇವಾ ಪ್ರಿಯದಿಂ ಬಂದು ಚತುರ್ಮುಖಂ ವರವಿತ್ತು ಆಶೀರ್ವದಿಸಿರ್ಕೋ ಪ್ರಿಯದಿಂ ಬಂದು ಚತುರ್ಮುಖಂ ವರವಿತ್ತು ಆಶೀರ್ವದಿಸಿರ್ಕೋ ಗಣದೈತ್ಯ ದಾನವಗಣದೋಳ್ ಪ್ರಖ್ಯಾತವೆಮ್ಮೆನ್ವಯ ವಿಶ್ವಕರ್ಮ ನಿರ್ಮಿತಮಪ್ಪ ಈ ಲಂಕಾ ಸಾಮ್ರಾಜ್ಯ ರಾಜನಾಗಿರ ವಿರಾಜಿಸಿರ್ಪೇ ತ್ರಿಜಗಶೋಭಿತ ಸುರಾಸುರ ವಂದಿತ ಔಲಕ್ಷ್ಯ ಕುಲ ತಿಲಕ ಹಸ್ತ ಕುಂಭಕರ್ಣ ವಿಭೀಷಣ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಭಾಪೂರಿತಂ ಪ್ರತಿಧ್ವನಿರಪಂ ಪ್ರಚಂಡ ಪರಾಕ್ರಮ ಶೋಭಿತಂ ರಹಸ್ತ ಮೇಘನಾದ ಜನಕ ಮಹಾಪೂರಿತಂ ಪ್ರತಿಧ್ವನಿರಪಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಂಕರನ ವ್ಯಂಗಾರ ಪಠಿಸುತ್ತ ಯಶೋ ಭಾಗ್ಯದ ವರ್ಷೋಲಬ್ಧ ವಿಜಯೇ ವಿಜಯ ಮೆರೆವೆ ದಶಮುಖನ ಸಿರಿಯ ವಿಜಯೇ ಸುರರ ಬಡಿದು ನವಗ್ರಹಗಳು ಪಿಡಿದು ದಶ ದಿಶೆಯ ಗೆಲ್ಲಿದು ಮೆರೆವೆ ಆಸುರರ ಬಡಿದು ನವಗ್ರಹಗಳು ಪಿಡಿದು ದಶ ದಿಶೆಯ ಗೆಲ್ಲಿದು ಮೆರೆವೆ ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭುವೆ ನಿಪಾತ ದಶಮುಖಗೆ ಸರಿ ಸಮರೆ ಹೇಗನಾದ ಪ್ರಭುವೆ ನಿಪಾ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಪ ದಶಮುಖಗೆ ಸಮರಿ ಹರೆ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಕಂಠ ದಶಗ್ರೀವ ದಶವದನನು ಮೂಲೋಕ ಶೋಭಿತ ಸುರಲೋಕಾದಿನೇ ಮರಣಕ್ಕೆ ಮರಣ ಶಾಸನವನ್ನ ಬರೆದು
ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಪರಶಿವನ ಪರಮ ಭಕ್ತನಾಗಿ ಆ ಚತುರ್ಮುಖ ಬ್ರಹ್ಮನ ಸಮೇತ ನವಗ್ರಹಾದಿ ಅಷ್ಟ ದಿಕ್ಪಾಲಕ ಹರಿಷಡ್ವರ್ಗಗಳೊಂದಿಗೆ ಪಂಚಾಂಗ ಪಂಚಕ್ರಿಯ ಪಂಚಭೂತಗಳನ್ನು ಜಯಿಸಿದ ಅಸುರ ಕುಲ ಚಕ್ರವರ್ತಿ ಈ ಲಂಕಾಧಿಪತಿ. ಈ ಅವನಿ ಮಂಡಲದೋಳ್ ಕೀರ್ತಿ ಪತಾಕೆಯನ್ನಾರಿಸಲೊರಟಿರುವ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಈ ದಶಕಂಠನಿಗೆ ಎದುರಾಗುವ ತಂಡೋಪತಂಡಗಳ ರುಂಡ ಮುಂಡಗಳನ್ನು ಚಂಡಾಡಿ ನನ್ನೆಸರನ್ನು ಕೇಳಿದರೆ ಲೋಕಗಳೇ ಬೆಚ್ಚಿ ಬೆದರುವಂತೆ ಎಚ್ಚರಿಸಿರುವ ನನ್ನ ನೆಚ್ಚಿನ ಸೇನಾಧಿಪತಿ ಪ್ರಹಸ್ತ. ಇನ್ನು ಈ ದಾನವ ಕುಲವನ್ನು ಶಾಸನ ಮಾಡಲು ನನ್ನೆರಡು ಗೋಳ್ಬಲಗಳಂತೆ ವಿರಾಜಿಸಿ ವಿಜೃಂಭಿಸುತ್ತಿರುವ ಸಹೋದರ ವಿಭೀಷಣ, ಕುಂಭಕರ್ಣ, ಇಂದ್ರನೊಡನೆ ಹೋರಾಡಿ ಸಿಡಿಲಿನಂತೆ ಸೆಣಸಾಡಿ ಆ ಸುರಪತಿಯನ್ನು ಸೆರೆ ಹಿಡಿದು ಇಂದ್ರಜೀತ್ ಎಂದು ಬಿರುದಾಂಕಿತನಾದ ಕುಮಾರ ಮೇಘನಾದ ಜನಕ, ಲೋಕಗಳೆಲ್ಲವೂ ನನ್ನ ಅಧೀನದಲ್ಲಿದ್ದು ನನ್ನ ಆಜ್ಞೆಯನ್ನು ಪಾಲಿಸಬೇಕೆಂದು ಆಶಿಸಿ ನನಗೆ ಸಮಯಕ್ಕೆ ಸರಿಯಾದ ಸಲಹೆಗಳನ್ನು ನೀಡುತ್ತಿರುವ ಮಹಾನ್ ತಂತ್ರಗಾರ ಮಂತ್ರಿ ಮಹೋದಯರೇ, ಇನ್ನು ಈ ದಶಕಂಠನಪ್ಪಣೆ ಇಲ್ಲದೆ ಪುರ ಪ್ರವೇಶಿಸುವ ಶತ್ರುಗಳ ಶಿರಗಳನ್ನು ಕಡಿದು ಅವರ ರುಂಡ ಮುಂಡಗಳೊಂದಿಗೆ ಬಿಸಿ ನೆತ್ತರನ್ನು ಭಕ್ಷಿಸಲು ಕಾಲ್ಕೆರೆದು ನಿಂತಿರುವ ಹಸಿದ ಮೃಗಗಳಂತಹ ನನ್ನ ಪ್ರಳಯ ಸ್ವರೂಪಿಯ ಸುರಭಟರೇ, ನವಬ್ರಹ್ಮರಲ್ಲೊಬ್ಬರಾದ ಪೌಲತ್ಯ ಬ್ರಹ್ಮನ ಮೊಮ್ಮಗನು, ಆ ಕೈಲಾಸಪತಿಯ ಕಠೋರ ಭಕ್ತೆ ಕೈಕಸಾದೇವಿಯ ಗರ್ಭ ಸಂಜಾತನು, ವಿಶ್ವವಸುವಿನ ಸುಪುತ್ರನು, ಲೋಕದೋಳ ಹೆಸರಾಂಕಿತನಾದ ಲೋಕೈಕ ವೀರನು, ಸರ್ವತಂತ್ರ ಸ್ವತಂತ್ರನಾದ ಧೀರನು, ಗಂಡೆದೆಯ ಗಂಡುಗಲಿಗಳ ಗಂಡ ಉದ್ದಂಡ ಧೋರ್ದಂಡ ಈ ಪೃಥ್ವಿಯೋಳ್ ಕೀರ್ತಿ ಪ್ರಚಂಡನೆಂದೆಸರಾಂಕಿತನಾದ ಈ ದಶಗ್ರೀವ ದಶವದನನು, ದಿವಿಜ ಲೋಕಗಳೋಳ್ ದಂಡೆತ್ತಿ ಆ ಸುರರ ಅಟ್ಟಾಸವನ್ನು ಮೆಟ್ಟಿ ನಿಂತ ಮಹಾ ಅಸುರ ಈ ಲಂಕಾಸುರ. ನನ್ನಗ್ರಜ ಕುಬೇರನ ಅಳಕಾವತಿ ನಗರವನ್ನೇ ನಾಚಿಸಿ ಸುರಪತಿಯ ಸುರಲೋಕವನ್ನೇ ಅಣಕಿಸುವಂತ ಸಕಲ ಸಂಪತ್ ಸೌಭಾಗ್ಯಗಳಿಂದೊಡಗೂಡಿ ವಿಜಯ ವಿರಾಜಮಾನ ವೈಭವದೋಳ್ ದಿಗ್ವಿಜಯ ದುಂದುಂದುವಿಯೊಂದಿಗೆ ವಿಜೃಂಭಿಸಿ ಸಪ್ತ ಶರಗದೆಗಳಂತಹ ಚಕ್ರವ್ಯೂಹವನ್ನು ಸೇರಿ ರುದ್ರ ರಮಣೀಯ ಭವ್ಯಾತಿ ಭವ್ಯ ಈ ಅಭೇದ್ಯ ಲಂಕಾಪುರಿ ಎಂಬ ಸ್ವರ್ಣ ಸಾಮ್ರಾಜ್ಯವನ್ನೇ ನಿರ್ಮಿಸಿಕೊಂಡು ದಕ್ಷಿಣೇಶ್ವರ, ರಾವಣೇಶ್ವರ, ಚತುರ್ದಶ ಭುವನ ಭಯಂಕರ ಲಂಕೇಶ್ವರನೆಂದು ಬಿರುದಾಂಕಿತನಾದ ತ್ರಿಭುವನ ಭಯಂಕರ ಈ ತ್ರಿಕೂಟಗಿರಿ ತ್ರಿವಿಕ್ರಮನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು, ಧೀರನು, ಶೂರನು ಅವನಾವನಿರುವನು ಪ್ರಹಸ್ತ, ಅವನಾವನಿರುವನು. ಧೀರ ಧೀರ ರಣ ಭೀಕರ ಸುರವರ ಕಂಠೀವರ, ಧೀರ ಧೀರ ರಣ ಭೀಕರ ಸುರವರ ಕಂಠೀವರ, ತಿರುತದು ಗದು ದುರಿತ ಬರದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಮಹಾಪ್ರಭು ಪರಶಿವನಿಂದ್ವರವ ಪಡೆದ ಲಂಕಾಧೀಶ್ವರ, ಪರಶಿವನಿಂದ್ವರವ ಪಡೆದ ಲಂಕಾಧೀಶ್ವರ, ನಿರುತ ಸುಖದಿ ದುರಿತ ಬರದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಮಹಾಪ್ರಭು ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ದೇವದಾನವ ಮಾನವ ಗರುಡ ಗಂಧರ್ವ ಕಿನ್ನರ ಕೆಂಪುರುಷ ಮೊದಲಾದವರೆಲ್ಲರೂ ಗಣಗಣನೆ ನಡುಗಿ ಅದು ಹೇಳಾಡಿ ದಿಕ್ಕೆಟ್ಟು
ಹಿಡಿಂಬಸ ದೇವಿಯ ಗರ್ಭ ಸಂಜಾತರಾಗಿ ಜನಿಸಿದ ನೀವು ನಿಮ್ಮ ಅಜಾತ ಶತ್ರುವಾದ ಹರಿಹರದೇವನ್ನು ಆರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳ ಲೋಕವನ್ನೇ ಹೊತ್ತು ಬುಲಿ ಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಓ ಹರಿಯನ್ನೇ ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು? ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಫಲ ಫಲ ಪ್ರಹಸ್ತ ಪ್ರಹಸ್ತ ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಜನನ್ನು ಒನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯವಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲಾ ಭಾವದವರಾದ ಗಗನ ಸಖಿಯರ ಸ್ಪರ್ಶವನ್ನು ಮಾಡಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಧ್ಯಕ್ಷರು. ದಯೆಯನ್ನು ಗೆಲ್ಲುವೆವು ಮರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ. ದಯೆಯನ್ನು ಗೆಲ್ಲುವೆವು ಮರದೊಳಗೆ. ವಿವೇಚನ ಫಲ ಫಲ ಕುಂಭಕರ್ಣ. ಯಕ್ಷ ಗರುಡ ಕಂದರುವರ ಪಿಡಿದು ಕದ ಘಾಟದಿ ಮೆಟ್ಟಿ ಮೆರೆಯುವೆ. ಏಕನಾದ ಪ್ರಹಸ್ತ ಯಕ್ಷ ಗರುಡ ಕಂದರುವರ ಪಿಡಿದು ಕದ ಘಾಟದಿ ಮೆಟ್ಟಿ ಮೆರೆಯುವೆ. ದಯೆಯನ್ನು ಗೆಲ್ಲುವೆವು ಮರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ. ದಯೆಯನ್ನು ಗೆಲ್ಲುವೆವು ಮರದೊಳಗೆ, ಮರದೊಳಗೆ, ಮರದೊಳಗೆ. ವಿವೇಚನ ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲೇ ದಿವಿಜರಂತೆ ನವವ್ಯಾಕರಣ ಪಂಡಿತನೂ ಆದ ನಮ್ಮ ಅಗ್ರಜನನ್ನು ನೀನೇ ಆಳಿಸುತ್ತಿರುವೆಯಾ? ಸತ್ತು ಮಾಡು ಈ ನಿನ್ನ ನುಡಿಗಳನ್ನು. ಫಲ ಕುಂಭಕರ್ಣ ಫಲ. ಈ ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮದ ಪರಾಕಾಷ್ಠತೆಯನ್ನ? ಈ ನನ್ನ ವಜ್ರ ಮುಷ್ಟಿಯಿಂದ ಆ ಕೈಲಾಸ ಪರ್ವತವನ್ನೆತ್ತಿ ಪರಶಿವನನ್ನೊಲಿಸಿಕೊಂಡವನು, ಅಣುವಣುವು ಸಣ್ಣ ಶೋಭಿತಮಯವಾಗಿ ವಿರಾಜಿಸುತ್ತಿರುವ ಈ ಸ್ವರ್ಣ ಲಂಕಾಧಿಪತಿ ಈ ರಾವಣೇಶ್ವರ. ನನ್ನೆಸರು ಕೇಳಿದರೆ ದಿಕ್ಪಾಲಕರು ದಿಕ್ಕೆಟ್ಟು ದಿಕ್ಕಾಪಾಲಾಗಿ ದಿಕ್ಕುಗಳನ್ನರಿಯದೆ ದಿಕ್ಕುಗಳಲ್ಲಿಯೂ ಚದುರಿ ಹೋಗುವರು. ಆ ಚತುರ್ಮುಖ ಬ್ರಹ್ಮನೇ, ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮನೇ ನನ್ನರಮನೆಯ ಪಂಚಾಂಗವನ್ನು ಓದುವ ಪಂಡಿತನಾಗಿರುವನು. ಇನ್ನು ಈ ಸೃಷ್ಟಿಯ ಜೀವ ಸಂಕುಲವನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಆ ನವಗ್ರಹಗಳನ್ನು ಸೆಳೆದು ತಂದು ಈ ನನ್ನ ಸಿಂಹಾಸನಕ್ಕೆ ಸೋಪಾನಗಳನ್ನಾಗಿ ಮಾಡಿಕೊಂಡಿದ್ದೇನೆ. ಅಲ್ಲವೇ ನವಗ್ರಹಗಳೇ? ಮಾತನಾಡುವುದಿಲ್ಲವೇ ಅಥವಾ ಮೂಕರೇ? ಇಲ್ಲ, ಈ ದಶಕಂಠನನ್ನು ನೋಡಿ ನಿಮ್ಮ ನವಕಂಠಗಳೆಲ್ಲವೂ ಬಿಗಿದಿವೆಯೇ? ಬಿಗಿಯಲೇಬೇಕು. ಇವೇ ಅಲ್ಲ, ಈ ಭೂಮಿಯ ಮೇಲಿನ ಧಾವ ದೈತ್ಯ ಶಕ್ತಿಯೇ ಎದುರಾದರು ದಿಟ್ಟತನದಿಂದ ಮೆಟ್ಟಿ ನಿಲ್ಲುವ ಪಟ್ಟುಗಾರನಾದ ನಾನು ಎಲ್ಲಬಲ್ಲ ಮಹಾಮಲ್ಲ. ಎಲ್ಲಬಲ್ಲ ಮಹಾಬಲ್ಲ. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋಳ್, ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋಳ್ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ಪ್ರಹಸ್ತ, ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ನನಗೆ ವರವಿತ್ತು ಕರುಣಿಸಿ ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಮುಖನಿಗೆ ಅದಾರು ಸಾಟಿ.
ಇಂತಹ ನಾನು 14 ಲೋಕಗಳಲ್ಲಿಯೇ ಆ ಮೃತ್ಯುಂಜಯನಿಗಲ್ಲದೆ ಮತ್ತಾರಿಗೂ ಶಿರಭಾಗನು ಶಿರಭಗ್ಗಿಸಲಾಗನು ಈ ಲಂಕಾ ದ್ವೀಪದುಗ್ರ ಪ್ರತಾಪ ಲಂಕೇಶ್ವರ ರಾವಣ. ನನ್ನನ್ನು ಕಂಡರೆ ಪ್ರಜಾಪತಿ ಎನ್ನುವನು, ಲಕ್ಷ್ಮೀಪತಿ ಬೆದರುವನು, ಆ ಪಾರ್ವತೀಪತಿ ಆಶೀರ್ವದಿಸುವನು. ಇಂತಹ ನನಗೆ ಸಾಮಾನ್ಯ ಸ್ತ್ರೀ ವೇದವತಿಯ ಶಾಪ. ಅಸಂಭವ. ಇಂತಹ ಧೀರನಿಗೆ ಯಕಶ್ಚಿತ್ ವಿಭೀಷಣನ ವಿವೇಕವಾಣಿ. ಮಹಾಪ್ರಭು, ನಿಮ್ಮ ಮಾತುಗಳು 100ಕ್ಕೆ 100 ಸತ್ಯ. ಅದಾವ ದೈವದ ಬಲವೋ, ಅದಾವ ಜನ್ಮದ ಪುಣ್ಯವೋ. ನಿಮ್ಮ ಈ ಮಾತುಗಳನ್ನು ಕೇಳುತ್ತಿದ್ದರೆ ಏಡಿಯಾದಂತ ನೀವು ಧೀರತ್ವ ಬರವಲ್ಲದು. ನಾನು ನಿಮ್ಮ ಬಳಿ ಮುಖ್ಯಮಂತ್ರಿ ಆಗಿರೋದಕ್ಕೆ ನನ್ನ ಜನ್ಮ ಸಾರ್ಥಕ ಪ್ರಭು, ನನ್ನ ಜನ್ಮ ಸಾರ್ಥಕ. ನಿಜ ಕಟುಬಟ ವೀರ ಸಿಂಹರೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ತರ ಉಳಿಯುವುದೇ? ಶತ್ರುಗಳು ಎದುರಾಗುವರೆ. ಆ ಹರಿ ಇಂದ್ರಾದಿ ದೇವತೆಗಳೇ ನಮ್ಮನ್ನು ನೋಡಿದರೆ ಗಡ 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 ನಡುವರು. ಹೀಗಿರುವಲ್ಲಿ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದುದೇ. ಲೋಕನಾಯಕನು ವಾಸವಾಗಿದ್ದ ಆ ಕೈಲಾಸ ಪರ್ವತವನ್ನೇ ತನ್ನೆರಡು ತೋಳುಗಳಿಂದ ಎತ್ತಿ 14 ಲೋಕಗಳಲ್ಲಿಯೂ ಅಚ್ಚರಿಯನ್ನುಂಟು ಮಾಡಿದ ಅಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಈಗಿರುವಲ್ಲಿ ನಮಗೆ ಶತ್ರುಗಳ ಭಯವೇ? ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನು ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಸಹೋದರಿಯಲ್ಲದೆ ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಮುಕ್ಕಣ್ಣನ ಬರಲಾಗುವನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ. ಫಲ ಕುಂಭಕರ್ಣ, ನಿನ್ನ ಮಾತುಗಳೆಲ್ಲವೂ ಸತ್ಯ. ಈ ರಾವಣ ಕುಂಭಕರ್ಣರೆಂಬ ಮಾಂದೈತ್ಯರ ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಂಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ, ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಯಾಗಿ ಅಷ್ಟೇ ಏಕೆ ಕುಂಭಕರ್ಣ, ಅಷ್ಟೇ ಏಕೆ ಆ ನನ್ನ ಶತ್ರುವರಿಗೂ ಕೂಡ ಸಾಧ್ಯವಿಲ್ಲ. ಜನಕ, ನಿನಗೆ ಸರಿಸಮನಾಗಿ ನಿಲ್ಲಬಲ್ಲ ವೀರನು ಧೀರನು ಶೂರನು ಈ ತ್ರಿಭುವನದಲ್ಲಿ ಅವನಿರುವನು. ಹಾಗೇನಾದರೂ ಇದ್ದರೆ ಸಿಡಿಲನಂತೆ ಅವನ ಮೇಲೆ ಆಕ್ರಮಣ ಮಾಡಿ ತ್ರಿನೇತ್ರನ ಉರಿಗಣ್ಣಿನಂತೆ ಭಸ್ಮ ಮಾಡಿಬಿಡ್ಬೇನು. ಫಲ ಕುಮಾರ, ಫಲ. ನಿನ್ನ ಶಕ್ತಿ ಸಾಮರ್ಥ್ಯಗಳೇನೆಂಬುದನ್ನು ನಾನು ಬಲ್ಲೆ. ಶಾಂತನಾಗು ಕುಮಾರ. ಸೋದರ, ನನ್ನ ಮಾತನ್ನು ಕೇಳು. ಮಾತನೋ ಆಲಿಸಬಾರದೇನು, ಮಾತನೋ ಆಲಿಸಬಾರದೇನು. ಸೋದರ ಮಂತ್ರಿಗಳೇ, ವಿಭೀಷಣ, ತಿಯಿಂದಲೇ ಎಲ್ಲ ಗೆಲ್ಲಬೇಕೆಂಬುದು ಶಕ್ತಿಯಿಂದಲೇ ಎಲ್ಲ ಗೆಲ್ಲಬೇಕೆಂಬುದು ಮಂದಮತಿಗಳ ಮಾತು ಸಡೆಯಲ್ಲ ಕೇಳೈ. ಮಂದಮತಿಗಳ ಮಾತು ಸಡೆಯಲ್ಲ ಕೇಳೈ. ಆಲಿಸಬಾರಬೇಕು ಪಾದನು, ಆಲಿಸಬಾರಬೇಕು
ಜಯಲಕ್ಷ್ಮಿ ನಿನ್ನವಳೆ ನಿನಗೊಲಿದು ಬರುವವಳೆ ನಿನಗೊಲಿದು ಬರುವವಳೆ ಜ್ಞಾನದ ಸಾಧನೆ ಸಾಫಲ್ಯವೇನೋ ಜ್ಞಾನದ ಸಾಧನೆ ಸಾಫಲ್ಯವೇನೋ ಅಲಿಸಬಾರದೇನೋ ಮಾತನೋ ಅಲಿಸಬಾರದೇನೋ ವಿಭೀಷಣ! ಸೋದರ ಸೋದರ ಅಗ್ರಜ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ಸಹೋದರಿಯೂ ಅಲ್ಲ. ಆದರೆ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆಯದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ಆ ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೇಷ್ಟಿಕವಾದ ಕರ್ಮವನ್ನಾಚರಿಸಿ ಸತ್ಪುರುಷ ಶೀಲನಾಗಿರುವನೋ ಅಂಥವನನ್ನು ಆ ದೈವವು ರಕ್ಷಿಸಬಲ್ಲದು. ಜಯಲಕ್ಷ್ಮಿಯು ಒಲೆಯಬಲ್ಲಳು ರಾವಣೇಶ್ವರ. ವಿಭೀಷಣ, ಸಾಕು ಮಾಡು ನಿನ್ನೆ ಅಲ್ಪತನದ ಅಪ್ರಯೋಜಕ ಮಾತುಗಳನ್ನ. ಚುಟುಕು ಚೇಳಿನಂತೆ ಚುಚ್ಚು ಮಾತುಗಳನ್ನಾಡಿ ನನ್ನನ್ನು ಕೆರಳಿಸಬೇಡ. ಸಹೋದರನಾದ ನೀನಲ್ಲದೆ ಮತ್ತಾರಾದರೂ ಈ ರೀತಿ ಮಾತನಾಡಿದ್ದರೆ ಈ ವೇಳೆಗೆ ಅವರ ರುಂಡ ಮುಂಡಗಳು ಶರದಿಯಲ್ಲಿ ತೇಲುತ್ತಿದ್ದವು. ವಿಭೀಷಣ, ಇದು ಆಸುರರ ಮನೋರಂಜನ ಸಭೆಯಲ್ಲ, ಈ ಲಂಕೇಶ್ವರನ ಶಾಸನ ಸಭೆ. ಈ ಲಂಕೇಶ್ವರನ ಶಾಸನವೆಂದರೆ ಮರಣ ಶಾಸನ. ಶಿರಬಾಗಿ ನಡೆದರೆ ನಾನು ಮಹಾಬ್ರಾಹ್ಮಣ, ಕೆರಳಿ ನಿಂತರೆ ಅಸುರ ಕೇಸರಿ ದಶಕಂಠ ರಾವಣ. ಎಚ್ಚರವಿರಲಿ ನಮಗೆ, ಕಟ್ಟೆಚ್ಚರವಿರಲಿ ಲೋಕಲೋಕಗಳಿಗೆ. ಇದೇನಿದು ಅರ್ಥನ ಧ್ವನಿ? ಪ್ರಭು, ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ಸಹೋದರಿ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಪ್ರಭು. ಆಕೆಯನ್ನ ಬರಮಾಡಿ. ಆಗಲಿ ಪ್ರಭು. ನೋಡಲ್ಲ, ಅವರೆಲ್ಲ ತಗೊಂಡು ನನ್ನ ತಿಥಿ ಹಂಗೆ ಮಾಡ್ಬಿಟ್ಟಾರೆ. ಸಹೋದರಿ ಶೂರ್ಪನಖ, ಇದೇನೀ ನಿನ್ನ ವ್ಯವಸ್ಥೆ? ಏನಾಯಿತು ಸಹೋದರಿ? ಎಂಡಕಾಳಿ ಹೋಗಿದೆ, ಎಂಡಕಾಳಿಗೆ ಅದೇನೆಂಬುದನ್ನು ಸರಿಯಾಗಿ ಹೇಳಬಾರದೆ ಅಕರಾಕ್ಷ ಮಕರಾಕ್ಷ. ಹೇಳ್ತೀವಿ ಪ್ರಭು, ಹೇಳ್ತೀವಿ. ಆಕೆ ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ಮಾನವರು ಪ್ರವೇಶವಾಗಿದೆ ಅಂತ ಹೇಳ್ತಿದ್ದಾರೆ ಪ್ರಭು. ರಾಮ, ಲಕ್ಷ್ಮಣ, ಸೀತೆ ಪ್ರಭು. ಸೀತೆ ಬಹಳ ಸೌಂದರ್ಯವತಿ ಪ್ರಭು. ನಿಮಗೆ ಜೋಡಿ ಅಂತ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಪ್ರಭು. ಆ ರಾಮನ್ ತಮ್ಮ ಲಕ್ಷ್ಮಣ ಬಹಳ ಪುಟಿಂಗ ಪ್ರಭು. ಆ ನಾಸಿಕನೆಲ್ಲ ಛೇದ್ ಕಳಿಸಿದ್ದಾನೆ ಪ್ರಭು. ನನ್ನಪ್ಪಣೆ ಇಲ್ಲದೆ ನನ್ನ ಅರಣ್ಯಕ್ಕೆ ನರಮಾನವರಾಗಮನ, ನನ್ನ ಸಹೋದರಿಯ ನಾಸಿಕ ಛೇದನ, ಸಹಿಸಲಾಗದ ಅಪಮಾನ. ಈಗಲೇ ಅವರನ್ನ ಬಿಡಿ ವೆಂಕಣದಲ್ಲಿ ನೀಚರ ಕಡಿದು ತರುವೆನ ಜಾನಕಿಯನ್ನ, ಕೈಸಿ ತರುವೆನ ಜಾನಕಿಯನ್ನ. ದಂಡಲಿ ಸೀಮನೆದುರು ದಂಡಲಿ ಸೀಮನೆದುರು ಬರಲಿ ಕಡಿದುಡು ಬೆರನದೊಡು, ಬರಲಿ ಕಡಿದುಡು ಬೆರನದೊಡು. ಬಿಡಿ ವೆಂಕಣದಲ್ಲಿ ನೀಚರ ಹೇಗನಾದ ಜನಕ ಎಲ್ಲ ನನ್ನ ಧರೆಯಲ್ಲಿ ನೋಡಿಲ್ಲಿ ಪರಿವರುದ ಗಂಧರ್ವ.
ಮನಸ್ಸಿನಲ್ಲಿ ನಮ್ಮ ಸ್ಮರಣೆ ಮಾಡದವರು ನಮ್ಮ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ನರಮಾನವರು ಅಗ್ರಜ ನಡೆ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಮಾಡಲೇಬೇಕು. ಶಾಂತಿ ಕುಂಭಕರ್ಣ, ಶಾಂತಿ. ಸಹೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಾಹ್ಯವಲ್ಲ. ತಂಗಿ ಶೂರ್ಪನಖ, ಇತ್ತ ಬಾ. ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಿಜ ಹೇಳು, ಇದನ್ನು ನಾನು ನಂಬುವುದಿಲ್ಲ. ಏನು ಸ್ವೇಚ್ಛೆಯಾಗಿ ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆದ್ದಿಹ ಅಸುರ ಧೀರರು. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆದ್ದಿಹ ಅಸುರ ಧೀರರು. ಬೇಗ ಮಧ್ಯ ಪಾತಾಳದಲ್ಲಿಯೂ ಕುಂಭಕರ್ಣ, ಬೇಗ ಮಧ್ಯ ಪಾತಾಳದಲ್ಲಿ ಅಸುರನ ಕೆಣಕಿ ಮುಡಿಯುವನೇ ವಿಭೀಷಣ. ಬೇಗ ಮಧ್ಯ ಪಾತಾಳದಲ್ಲಿ ಅಸುರನ ಕೆಣಕಿ ಮುಡಿಯುವನೇ. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆದ್ದಿಹ ಅಸುರ ಧೀರರು. ರಾಷ್ಟ್ರ ಕುಂಭಕರ್ಣ, ದಿಕ್ಪಾಲಕ ಅಜಹರಿರುದ್ರರು ನವಗ್ರಾಗತ ನಡುಗುವರು. ದಿಕ್ಪಾಲಕ ಅಜಹರಿರುದ್ರರು ನವಗ್ರಾಗತ ನಡುಗುವರು. ಮೂರು ಲೋಕಗಳ ಪಾಲಿಪ ವೀರರು, ಮೂರು ಲೋಕಗಳ ಪಾಲಿಪ ವೀರರು, ಕೈಕಸ ದೇವಿಯ ಪ್ರೀತಿಯ ಕುವರರು. ಮೂರು ಲೋಕಗಳ ಪಾಲಿಪ ವೀರ, ಕೈಕಸ ದೇವಿಯ ಪ್ರೀತಿಯ ಕುವರ. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆದ್ದಿಯ ಅಸುರ ಧೀರರು. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆದ್ದಿಯ ಅಸುರ ಧೀರರು. ಸುರರ ಗೆದ್ದಿಯ ಅಸುರ ವೀರರು, ಸುರರ ಗೆದ್ದಿಯ ಅಸುರ ಚೋರರು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯಕ್ಕೆ ಬಂದದ್ದು ಅಲ್ಲದೆ ನನ್ನ ಸಹೋದರಿಯ ನಾಸಿಕವನ್ನು ಛೇದಿಸಿ ವಿರೂಪಗೊಳಿಸಿರುವ ಆ ನರರಿನ್ಯಂತಹ ಕೊಬ್ಬಿರಬೇಕು. ಕುಂಭಕರ್ಣ, ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಲೇಬೇಕು. ಸೋದರ, ನನ್ನ ಮಾತನ್ನು ಕೇಳು. ಬೇಡ ಸೋದರ. ಶಾಂತನಾಗು ವಿಭೀಷಣ, ಶಾಂತನಾಗು. ನನ್ನನ್ನು ಕೆಣಕಿ ಕೆರಳಿಸಬೇಡ. ಪ್ರಹಸ್ತ, ಪ್ರಭು ಇದಕ್ಕೆ ತಕ್ಕನಾದ ಬುದ್ಧಿ ಕಲಿಸಲೇಬೇಕು. ಒಂದು ಉಪಾಯವನ್ನು ಮಾಡಲೇಬೇಕು ಪ್ರಭು. ಇದಕ್ಕೆ ನಮ್ಮ ಮಾವನಾದ ಮಾರೀಚನ ಮಾರ್ಗದರ್ಶನದಲ್ಲಿ ಮುಂದಿನ ಕಾರ್ಯವನ್ನು ಕೈಗೊಳ್ಳೋಣ. ಹೌದು ಪ್ರಭು. ಮಾವ, ಮಾವ, ತ್ವರಿತವಾಗಿ ನಿನ್ನಿಂದ ನನಗೆ ಒಂದು ಕಾರ್ಯವಾಗಬೇಕು ಮಾವ. ನನ್ನಿಂದಾಗಬೇಕಾದ ಕಾರ್ಯವಾಗುವುದು ಮಾವ, ಈ ಸಭೆಯಲ್ಲಿ ನಡೆದ ವಿಚಾರಗಳೆಲ್ಲವೂ ನಿನಗೆ ತಿಳಿದಿದೆ. ಆದ್ದರಿಂದ ಆ ದಂಡಕಾರಣ್ಯದಲ್ಲಿ ವಾಸಿಸುತ್ತಿರುವ ನರಾಧಮರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕು. ಅದಕ್ಕೆ ಸರಿಯಾದ ಉಪಾಯವೆಂದರೆ ಆ ಸೀತೆಯನ್ನು ಅಪಹರಿಸಿದರೆ ಸರಿಯಾದ ಉಪಾಯ ಮಾವ. ಆ ರಾಮ ಲಕ್ಷ್ಮಣರು ವಾಸಿಸುತ್ತಿರುವ ಕುಟೀರದ ಬಳಿಗೆ ಹೋಗಿ ನಿನ್ನ ಶಕ್ತಿಯಿಂದ ನೀನು ಕನಕಾಂಬರವಾದ ವೇಷವನ್ನು ಧರಿಸಿ ಸುಳಿದಾಡುತ್ತಿರು. ನಿನ್ನನ್ನು ಅಪೇಕ್ಷಿಸಿದ ಸೀತೆ ಆ ರಾಮ ಲಕ್ಷ್ಮಣರನ್ನು ಹಿಡಿಯಲು ಕಳಿಸುವರು. ಹಿಡಿಯಲು ಬಂದ ಆ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬಹುದೂರ ಸಾಗು. ನಂತರ ನನ್ನ ಕಾರ್ಯವನ್ನು ಸಾಧಿಸುತ್ತೇನೆ. ಸಾರ್ವಭೌಮ, ಸದಾ ನಿನ್ನ ಶಾಂತಿ ಸುಖ ಸೌಭಾಗ್ಯಗಳನ್ನು ನೆನೆಸುತ್ತಾ ಆ ಮಹೇಶ್ವರನ ನಾಮಸ್ಮರಣೆಯನ್ನು ಮಾಡುತ್ತಾ ಧ್ಯಾನದಿಂದ ನಾನು ಕಾಲ ಕಳೆಯುತ್ತಿರುವೆ. ಅದು ಅಲ್ಲದೆ ಸೀತಾ ರಾಮ ಲಕ್ಷ್ಮಣರು ಯಾರೆಂದು ಅರಿತುಕೊಂಡಿರುವೆ. ಅವರ ಚಿಂತೆ ನಿನಗೆ ಬೇಡ. ಆದ್ದರಿಂದ ಇಂತಹ ದುಸ್ಸಾಧ್ಯವಾದ ಕಾರ್ಯಕ್ಕೆ ನನ್ನನ್ನು ಸೆಳೆಯಬೇಡ. ಮಾವ, ನನಗೆ ಎದುರಾಡುವುದನ್ನು ಯಾವಾಗ ಕಲಿತೆ? ನಾನು ಪ್ರಭು, ನೀನು ಪ್ರಜೆ. ನಾನು ಆಶ್ರಯದಾತನು, ನೀನು ಆಶ್ರಿತನು. ನಾನು ಹೇಳಿದ ಕಾರ್ಯವನ್ನು ಮಾಡದೇ ಇದ್ದರೆ ಈ ನನ್ನ ಖಡ್ಗಕ್ಕೆ ಬಲಿಯಾಗುವೆ ಮಾವ, ಬಲಿಯಾಗುವೆ. ಎಚ್ಚರ. ಛೇ,
ಈ ದುರಾತ್ಮನ ಖಡ್ಗಕ್ಕೆ ಆಗುವುದಕ್ಕಿಂತ ಆ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾದರೆ ಮೋಕ್ಷವಾದ ದೊರೆಯುವುದು. ಸಾರ್ವಭೌಮ, ಈ ವಿಚಾರವನ್ನು ನನಗೆ ಸಲ್ಲತಕ್ಕದ್ದಾದರೂ ನಿನ್ನ ಶಾಂತಿಗಾಗಿ ನಿನ್ನ ಕಾರ್ಯವನ್ನು ಸಾಧಿಸಬಹುದು. ನಾನಿನ್ನು ನನ್ನ ಕಾರ್ಯದಲ್ಲಿ ಮಗ್ನನಾಗುವೆನು, ನಾನಿನ್ನು ಬರಬೇನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಇವನ್ನೆಲ್ಲ ಎಚ್ಚರಿಸಲೇ ನಡೆ ನಡೆ, ನಾನು ಮಾರ್ಗ ಮಧ್ಯದಲ್ಲೇ ನಿನಗೆ ತಿಳಿಸುವೆನು ವಿಚಾರವನ್ನ. ನಡೆಯಿರಿ. ಆಗಲಿ ಪ್ರಭು. ಒಂದು ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನೆತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಕರತಟ್ಟಿ ಕೇಕೆ ಹಾಕಿ ನಕ್ಕೆ ಅಲ್ಲವೇ? ಅಂದು ನನಗಾದ ಅಪಮಾನ ಅಷ್ಟಿಷ್ಟಲ್ಲ. ಅಂದು ನನಗಾದ ಅಪಮಾನಕ್ಕೆ ಇಂದು ಸರಿಯಾದ ಉತ್ತರವನ್ನು ಕೊಡುವ ಸಮಯ ಬಂದಿದೆ. ಅದಕ್ಕಾಗಿಯೇ ನಿನ್ನ ಅಪಹರಣ, ಸೀತಾಪಹರಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಬೌಳಿ ತಟ ನಿವಾಸ ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಶಂಭೋ ಮಹಾದೇವ. ಬಂದ ಕಾಲಕೂಟ ಭಕ್ಷಿಸಿದ ಶಂಕರರ ಭಯಂಕರ. ಶಂಭೋ ಮಹಾದೇವ. ಬಂದ ಕಾಲಕೂಟ ಭಕ್ಷಿಸಿದ ಶಂಕರರ ಭಯಂಕರ. ತ್ರಿನೇತ್ರಧರ ಪಿನಾಕಧರ, ತ್ರಿನೇತ್ರಧರ ಪಿನಾಕಧರ, ಅರಕರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಬೌಳಿ ತಟ ನಿವಾಸ ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಶಂಭೋ ಮಹಾದೇವ. ಈ ಅವಿವೇಕಿಗೆ ಎಷ್ಟು ವಿಧವಾಗಿ ಹೇಳಿದರೂ ಕೇಳುತ್ತಿಲ್ಲವಲ್ಲ. ಸೀತಾರಾಮ ಲಕ್ಷ್ಮಣರ ಚಿಂತೆ ನಿನಗೆ ಬೇಡ ಎಂದರು. ಹರಿಯದೆ ಆ ಸೀತಾಮಾತೆಯನ್ನು ಅಪಹರಣ ಮಾಡಲು ಹೊರಟಿರುವನು. ಈ ಕಾರ್ಯದಿಂದ ಇಡೀ ಲಂಕಾ ನಗರವೇ ಭಸ್ಮೀಭೂತವಾಗುವುದು, ಭಸ್ಮೀಭೂತವಾಗುವುದು. ಶಂಭೋ ಮಹಾದೇವ. ಪ್ರಿಯ ಜಾನಕಿ, ಅಲ್ಲಿ ನೋಡಿ. ಕಾಂಚನ ಮೃಗಮಯ ದೇಹವೋ ಮೆಚ್ಚುವ ಚುಕ್ಕೆಗಳ ಮೆಚ್ಚುವ ಚುಕ್ಕೆಗಳು ಸಂಚಯಳಿಂಚುವ ಮಿಂಚುವ ಚುಕ್ಕೆಗಳು
ಎಂತಹ ಸುಂದರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನು ಹೇಳಿವಿರಿ? ಮಾಯ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಸೀತಾ. ಮಾಯ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಮಾಯ ಮೃಗವ ನೀನಿದ. ದಾನವ ಮಾಯೇ ಸೀತಾ 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 ದಾನವ ಮಾಯೇ ಪ್ರೇಮ ಜಾಯೇ ಜಾನಕಿ. ದಾನವ ಮಾಯೇ ಪ್ರೇಮ ಜಾಯೇ ದಾನವ ಮಾಯೇ ಪ್ರೇಮ ಜಾಯೇ ದಾನವ ಮಾಯೇ ಪ್ರೇಮ ಜಾಯೇ ದಾನವ ಮಾಯೇ ಪ್ರೇಮ ಜಾಯೇ. ದಾನವ ಮಾಯೇ ಪ್ರೇಮ ಜಾಯೇ ನಿಜವನ ರೂಹುವೆ ತಿಳಿಯೈದ ನಿಜವನ ರೂಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ. ನಿಜವನು ಹರುಹುವೆ ತಿಳಿಯೈದ ನಿಜವನು ಹರುಹುವೆ ತಿಳಿಯೈದ. ನಿಜವನು ಹರುಹುವೆ ತಿಳಿಯೈದ ನಿಜವನ ರುಹುವೆ ತಿಳಿಯೈದ. ಮಾಯ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ. ಮಾಯ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ. ಜಾನಕಿ, ಆರ್ಯಪುತ್ರ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನ ಈವರೆವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಅದನ್ನು ನೋಡಿದರೆ ಮಾಯಾಮೃಗವೆಂದೇ ಸಂದೇಹವಾಗುತ್ತದೆ. ಆರ್ಯಪುತ್ರ, ಆದ್ದರಿಂದ ಅದನ್ನ ಬಯಸಬೇಡ ಬಿಡು. ಆರ್ಯಪುತ್ರ, ಅದು ಮಾಯಾ ಮೃಗವೇ ಆಗಿದ್ದರೆ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ಏನು ಹೇಳಿವಿರಿ? ಜಾನಕಿ, ಈ ಹಿಂದೆ ನಾವು ಶೂರ್ಪನಖಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ನಮ್ಮನ್ನು ವಂಚಿಸಲು ದಾನವರು ಈ ರೀತಿ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರೆ ಅಲ್ಲ. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವೇ ಅಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಕೂಡುದು ಕೂಡುದು, ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣ ತ್ಯಾಗ ಮಾಡಿಕೊಳ್ಳ. ಶಾಂತಳಾಗು ದೇವಿ, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ. ಜಾನಕಿಯು ಈ ಸಾರಂಗವನ್ನು ಬಯಸಿದ್ದಾಳೆ.
ಅಪ್ಪಣೆಯಾದರೆ ನಾನು ಈ ಸಾರಂಗವನ್ನು ಹಿಡಿದು ತರುತ್ತೇನೆ ಅಣ್ಣ. ಬೇಡ ಲಕ್ಷ್ಮಣ, ಬೇಡ. ಸತಿ ಅಪೇಕ್ಷೆ ಪಟ್ಟಿದ್ದನ್ನ ಪತಿಯಾದವನು ನೆರವೇರಿಸಬೇಕಾದ್ದವನ ಕರ್ತವ್ಯ. ನಿಜವಾದ ಮೃಗವಾದರೆ ನಾನೇ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯ ಮೃಗವಾದರೆ ಅಲ್ಲಿಯೇ ಕೊಂದು ಬರುತ್ತೇನೆ. ನಾನು ಬರುವ ತನಕ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು ತಿಳಿಯಿತೆ. ಆಜ್ಞೆ. ಎಲೆ ಮೃಗವೇ, ಎಲ್ಲಿಗೆ ಹೋಗುವೆ? ನಿಲ್ಲು. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇರಿ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇರಿ? ಅಲೆಯ ನಿನ್ನಯ ಸೊಲ್ಲ ನಡಗಿವೆ, ಅಲೆಯ ನಿನ್ನಯ ಸೊಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇರಿ? ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೀಯಾ? ಕೇಳಿದೀಯಾ ನಿನ್ನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನೋ ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಮೈದಿನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಮಾತೆ, ಧ್ವನಿಯೇನೋ ಕೇಳಿಸಿತು, ಆದರೆ ಆ ಸ್ವರವು ನನ್ನ ಅಗ್ರಜನದೇ ಎಂದು ತೀರ್ಮಾನಿಸಲು ಸಾಧ್ಯವಿಲ್ಲ. ಹಾಗಾಗಿ ತಾವು ಯಾವುದೇ ವಿಧವಾದ ಭಯಪಡಲು ಅಗತ್ಯವಿಲ್ಲ. ಶಾಂತರಾಗಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಮೈದಿನ, ಹೊರಡು ಲಕ್ಷ್ಮಣ. ಸಾಧ್ಯವಿಲ್ಲ ತಾಯಿ. ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಎದುರಾಗಿ ನಿಲ್ಲಬಲ್ಲ ವೀರನು ಧೀರನು ಈ ಧರೆಯಳಿಗೊಂಟೆ. ಅದರಲ್ಲಿಯೂ ಧನುರ್ಧಾರಿಯಾಗಿ ಹೋಗಿರುವ ನನ್ನ ಅಗ್ರಜನೆದುರಿಗೆ ಯಾರಾದರೂ ನಿಲ್ಲಬಲ್ಲರೆ? ಸಾಧ್ಯವೇ? ಮೇಲಾಗಿ ನಿಮ್ಮ ರಕ್ಷಣೆಗೆಂದು ನಾನಿಲ್ಲಿರುವಾಗ ತಾವು ಇಷ್ಟೊಂದು ಆತಂಕ ಪಡಲು? ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರೂ ಸರಿ, ಶೂರಾದಿ ಶೂರನಾದರೂ ಸರಿ, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಅಲ್ಲವೇ ಮೈದುನ? ಹೊರಡು, ಹೊರಡು ಲಕ್ಷ್ಮಣ, ಜಾಗ್ರತೆಯಾಗಿ ಹೋಗು. ಸಾಧ್ಯವಿಲ್ಲ ತಾಯಿ. ಅಗ್ರಜನ ಆಜ್ಞೆಯನ್ನು ಮೀರಲು ನನ್ನಿಂದ ಸಾಧ್ಯವಿಲ್ಲ. ತಾವು ನಿಶ್ಚಿಂತರಾಗಿರಿ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಯಲ್ಲ ನೀನು. ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದೀರೆಂದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗರ್ಥವಾಯ್ತು. ನಿನ್ನಣ್ಣನು ಕೇಡಿಗಾಹುತಿ ಆದರೆ ಸುಲಭವಾಗಿ ನಿನ್ನತ್ತಿಗೆಯೂ ನಿನ್ನವಳಾಗುಳೆಂಬ ಕಾಸಿದ ಸರಳಿನ ತೆರದಿ ಅಮ್ಮ ಮಾತೆ ಹುರಿಯಾಳ್ ಕಾಯಿಸಿದ ಸರಳಿನ ತೆರದಿ ಕರ್ಣಯುಗಳ ನಿರಿಯುತ್ತಿರ್ಪ ಈ ಧರಣಿ ಜಯ ಪರುಷೋಕ್ತಿಯಂ ಕೇಳುವ ಮುನ್ನ ಅಮ್ಮ ಈ ಧರಣಿ ಜಯ ಪರುಷೋಕ್ತಿಯಂ
ಕಕಟ ಎನ್ನ ಹರಣ ಹೋಗಿಲ್ಲವೇ ಕಕಟ ಕಠಿಣ ಮದೆಂತೋ ರಾಮ 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 ಅಮ್ಮ ಮಾತಾ ರಾಮ ಮಮ ಪಿತಾ ರಾಮಚಂದ್ರ ಭ್ರಾತ ರಾಮ ಮತ್ಸಕಾರ ಚಂದ್ರ ರಾಮಚಂದ್ರ ಅಮ್ಮ ನಿಮ್ಮಲ್ಲಿ ನನ್ನ ಅಗ್ರಜನನ್ನು, ನನ್ನ ಅಗ್ರಜನಲ್ಲಿ ನನ್ನ ತಂದೆಯನ್ನು, ನನ್ನ ಸಖರನ್ನು ಎಲ್ಲವೂ ನೀವುಗಳೇ ಎಂದು ಭಾವಿಸಿ ನಿನ್ನ ಪುತ್ರನೋಪಾದಿಯಾಗಿರುವ ನಿನ್ನ ಮೈದುನನ ಮೇಲೆ ನಿನಗೆ ನಂಬಿಕೆ ಸಾಲದೇ ಆಯಿತೆ ಅಮ್ಮ. ಅಮ್ಮ, ಈ ಲಕ್ಷ್ಮಣನು ಮತ್ತು ನನ್ನ ನೇತ್ರಗಳು ಇದುವರೆಗೂ ನಿನ್ನ ಪಾದಗಳನ್ನಲ್ಲದೆ ಅನ್ಯ ಬೇರೆಡೆಗೆ ಚಲಿಸಿಲ್ಲ ತಾಯಿ. ಎಂತಹ ಮಾತುಗಳನ್ನ, ಏಕಕಾಲದಲ್ಲಿ ಶತಶರಗಳು ನನ್ನ ಹೃದಯವನ್ನು ಒತ್ತಲು ಸಹ ಆ ವೇದನೆಯನ್ನು ನಾನು ಸಹಿಸಬಲ್ಲೆ ನಮ್ಮ, ಆ ವೇದನೆಯನ್ನು ನಾನು ಸಹಿಸಬಲ್ಲೆ. ಆದರೆ ಅದಕ್ಕಿಂತಲೂ ತೀಕ್ಷ್ಣವಾದ ಈ ನಿನ್ನ ನುಡಿಗಳು ನನ್ನ ಹೃದಯವನ್ನು ಭೇದಿಸುವುದು. ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ಈ ಪೃಥ್ವಿಯ ಮೇಲೆ ನಾನು ಜೀವಿಸಲು ಅರ್ಹನೇ, ಯೋಗ್ಯನೇ, ಸಮರ್ಥನೆ ನನಗೆ ತಿಳಿಯದಾಯಿತು ತಾಯಿ. ಹೇ ಪಾಪಿ ಲಕ್ಷ್ಮಣ, ಹೇ ಲಕ್ಷ್ಮಣ, ಹೇ ಲಕ್ಷ್ಮಣ, ಹಗಲಿರುಳು ನಾಗೈದ ತಪಕ್ಕೆ ಹೇ ವಿಧಿ, ಹೇ ವಿಧಿ, ಹಗಲಿರುಳು ನಾಗೈದ ತಪಕ್ಕೆ ಸಿಕ್ಕ ಫಲವೇ ಇದು. ಈಗೇನು ಮಾಡಲಿ, ಈಗ ನಾನೇನು ಮಾಡಲಿ? ಪಿತೃ ಸಮಾನನಾದ ನನ್ನ ಅಗ್ರಜನ ಆಜ್ಞೆಯನ್ನು ತಿರಸ್ಕರಿಸಲೇ, ಮಾತೃ ಸ್ವರೂಪಳಾದ ನನ್ನ ಅತ್ತಿಗೆ ಆಜ್ಞೆಯನ್ನು ಪಾಲಿಸಲೇ? ಏನು ಮಾಡಲಿ ಅಮ್ಮ? ಮಾತೆ ಆಗಲಿ ತಾಯಿ, ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ನನಗೆ ಸಂಭವಿಸಿದರೂ ಚಿಂತೆ ಇಲ್ಲ. ನಿನ್ನ ಆಜ್ಞೆಯಂತೆ ನಾನು ನಡೆದುಕೊಳ್ಳುವೆನಮ್ಮ. ಆದರೆ ನನ್ನದೊಂದು ಕೋರಿಕೆಯನ್ನು ನಡೆಸಿಕೊಡು ತಾಯಿ. ಏನದು? ಈ ಭಯಂಕರವಾದ ಅರಣ್ಯದಲ್ಲಿ ಕ್ರೂರ ಮೃಗಗಳ ಬಾಧೆಯು
ರಕ್ಕಸರ ಬಾಧೆಯು ಅಧಿಕವಾಗಿರುವುದಾದ ಕಾರಣ ಅಮ್ಮ ದಯಮಾಡಿ ನಾನು ಇಲ್ಲಿ ರಚಿಸುವ ಸಪ್ತ ಋಷಿಗಳ ರೇಖೆಗಳನ್ನು ಎಂತಹುದೇ ಸಂದರ್ಭದಲ್ಲೂ ಈ ಸ್ಥಳಕ್ಕೆ ಮತ್ತೆ ನಾನಾಗಲಿ ನನ್ನ ಅಗ್ರಜನಾದ ಶ್ರೀರಾಮಚಂದ್ರನಾಗಲಿ ಬರುವವರೆವಿಗೂ ನಾನು ರಚಿಸುವ ಸಪ್ತ ಋಷಿಗಳ ರೇಖೆಗಳನ್ನು ದಾಟಿ ತಾವು ಹೊರಗೆ ಬರಬಾರದೆಂದು ನನ್ನ ಕೋರಿಕೆ ಅಮ್ಮ. ಹಾಗೆ ಆಗಲಿ, ಜಾಗೃತಿಯಾಗಿ ಹೊರಡು. ವನಸ್ಥಳಗಳಿರ ತರುಲತೆಗಳಿರ ವೃಕ್ಷಗಳಿರ ತಲೆ ಕಾಯುವುದೆನ್ನ ನನ್ನ ಸೀತಾ ಮಾತೆಯ ಹೇ ರಾಮಚಂದ್ರ, ಎಲ್ಲಿರುವೆ ಸ್ವಾಮಿ? ಗುರುಧರ್ಮ ಘೋರಾನ್ನ ಭಿಕ್ಷಾ. ಭದ್ರೆ, ನಿನಗೆ ಮಂಗಳವಾಗಲಿ. ಭದ್ರೆ, ಬಹಳ ದೂರದಿಂದ ಬಳಲಿ ಬಂದಿರುವೆನು. ಹಸಿವು ತೃಷೆಗಳಾದರೂ ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವವು. ಏನಾದರೂ ಭಿಕ್ಷೆಯನ್ನು ನೀಡು ಭದ್ರೆ. ಪೂಜ್ಯರೇ, ಆರ್ಯಪುತ್ರನಾಗಲಿ ಮೈದುರನಾಗಲಿ ಸಮೀಪದಲ್ಲಿಲ್ಲ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸಬೇಕು. ಸ್ವಲ್ಪ ಸಾವಕಾಶದಿಂದಿರಿ. ಆಗಬಹುದು. ಇವಳೆಂತಹ ಸೌಂದರ್ಯವತಿ, ಇವಳೆಂತಹ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಹರಿಯೂ ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ರೂಪತಕ್ಕ ಸ್ವರೂಪವೇ ಸರಿ. ಎಂತಹ ಜ್ವಾಲೆ, ಇದೆಂತಹ ಜ್ವಾಲೆ. ಮೆಚ್ಚಿದೆ ಲಕ್ಷ್ಮಣ ನಿನ್ನ ಜಾಣ್ಮೆಯನ್ನು. ನಿನ್ನ ಹತ್ತಿಗೆಯ ರಕ್ಷಣೆಗಾಗಿ ಸಪ್ತ ಋಷಿಗಳನ್ನೇ ಇಲ್ಲಿ ಸ್ಥಾಪಿಸಿರುವೆಯಾ? ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ಅಂದು ಸ್ವಯಂವರ ಸಭೆಗೆ ಬಂದ ನಾನು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿದಾಗ ಉಪ್ಪರಿಗೆಯ ಮೇಲೆ ಕುಳಿತು
ಚಪ್ಪಾಳೆ ತಟ್ಟಿನಕ್ಕೆಯಲ್ಲವೇ? ಆಗ ನನಗಾದ ಅಪಮಾನ ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನು ಭೇದಿಸಿದಂತಾಗುತ್ತಿರುವುದು. ಈಗ ನನ್ನ ತಂಗಿ ಶೂರ್ಪನಗಳಿಗಾದ ಅಪಮಾನದಿಂದ ನನ್ನ ರಕ್ತವೇ ಕುದಿಯುತ್ತಿರುವುದು. ಸೀತಾ, ನಿನ್ನನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನ ಮನದ ಬಯಕೆಗಳೆಲ್ಲವನ್ನು ತೀರಿಸಿಕೊಳ್ಳುವೆನು. ಇಷ್ಟು ವೇಳೆಗಾಗಲೇ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಸೆಳೆದುಕೊಂಡು ಹೋಗಿರುವನು. ಏನಿದು? ಕಾಗೆ ಗೃದ್ಧಾದ್ವಿಗಳ ಚೀತ್ಕಾರ, ಶಿರೋ ಮೇಲ್ಭಾಗದೋಳ್ ಚೀತ್ಕಾರ, ಇವೆಲ್ಲವೂ ನನ್ನ ಅಪಮೃತ್ಯುವಿನ ಸೂಚನೆಯೇ? ಇವಕ್ಕೆಲ್ಲ ಎದುರುವವನಲ್ಲ ಈ ದಶಗಂಟ ರಾವಣ. ಮಾವ, ಇಂದು ನನ್ನ ಸ್ವಾರ್ಥ ಸಾಧನೆಗಾಗಿ ನಿಂದನ್ನು ಬಲಿ ಕೊಡುತ್ತಿದ್ದೇನೆ ರಾಮಬಾಣಕ್ಕೆ. ಮನ್ನಿಸು ಮಾವ, ನನ್ನನ್ನು ಮನ್ನಿಸು. ಹಸಿವು ತಾಳದಾರೆ, ಏನಾದರೂ ಭಿಕ್ಷೆಯನ್ನು ನೀಡು ಭದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಇನ್ನು ಬಳಿಗೆ ಬಂದು ನೀಡಬಾರದೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನ ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ತಾನು ಮುಂದೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಲಂಕಾ ಪಟ್ಟಣಕ್ಕೆ ಪಕ್ಷಿರಾಜನೇ ಸಿದ್ಧವಾಗಿರುವ ನಡೆ ಜಾನಕಿ. ನನ್ನನ್ನು ಕಾಪಾಡಲು ಬಂದು ನಿನಗೂ ಇಂತಹ ದುಸ್ಥಿತಿ? ಏನು ಮಾಡಲು? ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆ ಆದ್ರೆ ಹೇಗೆ? ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೆ ನಿಜವಾಗಿದ್ದಲ್ಲಿ, ಎಲೆ ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ ಲಕ್ಷ್ಮಣ, ಅಗ್ರಜ ಕ್ಷೇಮವೇ? ಲಕ್ಷ್ಮಣ, ಜಾನಕಿ ಓರ್ವನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಮನ್ನಿಸಿ ಬಿಡು ಅಗ್ರಜ. ದೂರದಿಂದ ಆರ್ಥಧ್ವನಿಯನ್ನು ಆಲಿಸಿದ ಮಾತೆಯವರು ತಮ್ಮ ಧ್ವನಿ ಎಂದೇ ಭಾವಿಸಿ ತಮಗೇನೋ ಸಂಕಷ್ಟವೂ ಒದಗಿರಬಹುದು ಎಂಬುದಾಗಿ ತಿಳಿದು ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರು ಬೇಡಿಕೊಂಡರು ಕೇಳದೆ ನಿಷ್ಠೂರೋಕ್ತಿಗಳನ್ನಾಡಿದರಣ್ಣ. ಹಾಗಾಗಿ ಬರಬೇಕಾಗಿತ್ತು. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿದನು. ನಡೆ, ಜಾರತಿಯಾಗಿ ಜಾನಕಿನೇ ನೋಡೋಣ. ಸೀತಾ, ಜಾನಕಿ, ಜನನಿ, ವೈದೇಹಿ, ಅಮ್ಮ, ಲಕ್ಷ್ಮಣ, ಅಣ್ಣ, ಜಾನಕಿ ಎಲ್ಲೂ ಕಾಣುತ್ತಿಲ್ಲವಲ್ಲ? ಕಾಣುತ್ತಿಲ್ಲವಲ್ಲ? ಗೋದಾವರಿ ನದಿ ತೀರದಲ್ಲೇನಾದರಿರುವಳನು? ಹೋಗಿ ನೋಡಿ ಬಾ. ಅಪ್ಪಣೆ ಅಗ್ರಜ. ಜನನಿ, ಮಾತಾ, ಅಮ್ಮ, ಜನನಿ, ಮಾತಾ,
ಅಮ್ಮ 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 ಎಲ್ಲಿರುವೆ ತಾಯಿ, ಎಲ್ಲಿರುವೆ ಅಮ್ಮ? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ಮಾತೆ ಕಾಣದಾದಳೆ ಅಮ್ಮ ನಿಮ್ಮ ವಿರಹದಿಂದ ಮಾತಾ ಅಮ್ಮ ಅಮ್ಮ ಎಲ್ಲಿರುವೆ ತಾಯಿ? ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ ಅಮ್ಮ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ ಸಹಿಸಬಲ್ಲನೆ ರಾಮಚಂದ್ರ ಸಹಿಸಬಲ್ಲನೆ ರಾಮಚಂದ್ರ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಮಾತಾ ಜನನಿ ಕಾಂಚನ ಮೃಗವ ಬಯಸಿದೆ ಏಕೆ ಜನನಿ
ಮಾತಾ ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ನಾ ಏನ ಬೇಳಲಿ ನಾ ಜನನೀ ಅಮ್ಮ ಅಮ್ಮ ಏನೆಂದು ಉತ್ತರಿಸಲಿ? ಈ ಮುಖವನ್ನು ಅಗ್ರಜಿಗೆ ನಾನು ಇನ್ನು ಹೇಗೆ ತೋರಿಸಲಿ?